ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಖುಷಿ. ಒಲವಿನ ಪಯಣ ನಮ್ಮೆಲ್ಲರ ಜೀವನದ ಪಯಣ ಅಂತಲೇ ಹೇಳ್ಬೋದು. ಇದು ನಾನು ಮೊದಲನೇ ಬಾರಿ ನಾಯಕಿ ನಟಿಯಾಗಿ ನಾನು ಅಭಿನಯಿಸಿರೋ ಅಂಥ ಒಲವಿನ ಪಯಣದಲ್ಲಿ ಕಾಣಿಸ್ಕೊತೀನಿ. ಇದಕ್ಕಿಂತ ಹಿಂದೆ ನಾನು ಸಿನಿಮಾ ಫೀಲ್ಡಿಗೆ ಬರೋದಕ್ಕೆ ಮುಖ್ಯ ಕಾರಣನೇ ರಾಧಿಕಾ ಪಂಡಿತ್ ಮ್ಯಾಮ್ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಮುಖಾಂತರ ನಾನು ಇಂಡಸ್ಟ್ರಿಗೆ ಬಂದೆ. ನನ್ನ ಮೊದಲನೇ ಸಿನಿಮಾ ಬಂದು ವಾಸಂತಿ ನಲಿರಾಗದಲ್ಲಿ ಕಾಣ್ಕೊತೀನಿ. ಅದಾದಮೇಲೆ ಒಂದಷ್ಟು ಸಿನಿಮಾಗಳು, ಸೀರಿಯಲ್ ಅವಕಾಶಗಳು ಬಂತು. ಈಗ ನಾನು ಒಲವಿನ ಪಯಣದಲ್ಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊತಾ ಇದ್ದೀನಿ. ಇದರಲ್ಲಿ ನನ್ನ ಎರಡು ಶೇಡ್ ಇದೆ. ಒಂದು ಬಂದು ಕಾಲೇಜ್ ಹುಡುಗಿಯಾಗಿ, ಇನ್ನೊಂದು ಮದುವೆ ಆಗಿದ್ಮೇಲೆ ಏನೇನು ಘಟನೆಗಳಾಗುತ್ತೆ ಅಂತ ಎರಡು ಶೇಡಲ್ಲಿ ಪ್ಲೇ ಮಾಡ್ತೀನಿ. ನಾನೊಂದು ಶ್ರೀಮಂತಿಗೆ ಹುಡುಗಿಯಲ್ಲಿ ಬೆಳೆದಿರ್ತೀನಿ, ಅಂದರೆ ಮನೇಲಿ ಬೆಳೆದಿರ್ತೀನಿ. ಒಂದು ಲವ್ ಆಗುತ್ತೆ. ಲವ್ ಆಗಿದ್ಮೇಲೆ ನನ್ನ ಮನೆಯಲ್ಲಿ ನನ್ನ ಒಂದು ಲವ್ ಬಗ್ಗೆ ಗೊತ್ತಾಗಿದ್ರೆ ನನ್ನ ಫ್ಯಾಮಿಲಿಯಲ್ಲಿ ತುಂಬ ಕಷ್ಟಗಳನ್ನ ಫೇಸ್ ಮಾಡ್ತೀನಿ. ಆ ಕಷ್ಟಗಳಲ್ಲಿ ನಾನು ಒಂದು ಜೆನ್ಯೂನ್ ಪ್ರೀತಿ ನನಗೆ ಸಿಗಬೇಕು ಅಂದರೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡೋಕ್ಕಾಗುತ್ತೋ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ತೀನಿ. ಕೊನೆಯದಾಗಿ ಆ ಲವ್ ನನಗೆ ಸಿಗುತ್ತೋ ಇಲ್ವೋ ಅನ್ನೋದೇ ಒಂದಷ್ಟು ಕಥೆಯಲ್ಲಿ ಹೋಗುತ್ತೆ. ಇನ್ನು ನಾನು ಮದುವೆ, ಆ ಲವ್ ಜೊತೆನೇ ಮದುವೆ ಆಗುತ್ತೋ ಇಲ್ವೋ ಅನ್ನೋದು ತುಂಬ ಟ್ವಿಸ್ಟ್ಗಳಿದೆ. ಆ ಟ್ವಿಸ್ಟ್ಗಳು ಗೊತ್ತಾಗಬೇಕು ಅಂದರೆ ಇದೇ ಫೆಬ್ರವರಿ 21ನೇ ತಾರೀಕು ನಮ್ಮ ಸಿನಿಮಾ ಒಲವಿನ ಪಯಣ ರಿಲೀಸ್ ಆಗ್ತಿದೆ. ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಹಾಗೂ ನಿಮ್ಮ ಆಶೀರ್ವಾದ ನಮಗೆ ಬೇಕು ಹಾಗೂ ನಮ್ಮ ತಂಡಕ್ಕೆ ಬೇಕು ಅಂತ ಕೇಳ್ಕೊತೀನಿ. ಇನ್ನು ನಮ್ಮ ನಾಗರಾಜ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರ ಸ್ವಂತ ನಿರ್ದೇಶನ ಅವ್ರು ಮಾಡಿದ್ದಾರೆ ಈ ಒಂದು ಇದರಲ್ಲಿ. ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು. ತುಂಬ ಡೌನ್ ಟು ಅರ್ತ್ ಪರ್ಸನ್. ಯಾಕಂದರೆ ನಮಗೆ ಏನೋ ಒಂದು ಶೂಟಿಂಗಿಗೆ ಬೇಕು ಅಂದ್ರೂ ಯಾವತ್ತೂ ಬ್ಯಾಕ್ ಸ್ಟೆಪ್ ತಗೊಂಡಿಲ್ಲ. ಎಲ್ಲ ಇದಕ್ಕೂ ನಾವು ಏನು ಕೇಳ್ತೀವೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬ ಒಳ್ಳೆ ವ್ಯಕ್ತಿ. ಇನ್ನು ನಮ್ಮ ಕಿಶಾನ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ನಮ್ಮ ಡೈರೆಕ್ಟರು, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಸಪೋರ್ಟಿವ್ ಪರ್ಸನ್. ಅವರು ಅಷ್ಟೇ 17 ವರ್ಷದಿಂದ ತುಂಬ ಶ್ರಮಪಟ್ಟು ಈ ಒಂದು ಸಿನಿಮಾನ ಅವರು ಸ್ವಂತ ನಿರ್ದೇಶನ ಮಾಡಬೇಕಂತ ಒಂದು ಒಳ್ಳೆ ಕಥೆ ಅವರಿಗೆ ಸಿಕ್ಕಿದ ತಕ್ಷಣ ಅವ್ರು ಮಾಡಿದ್ದಾರೆ. ಅವರು ಅಷ್ಟೇ ತುಂಬ ಒಳ್ಳೆ ಡೆಡಿಕೇಟೆಡ್ ಪರ್ಸನ್. ಬಿಕಾಸ್ ಇಲ್ಲಿ ತನಕ ನಾನು ಹಿಂದೆ ತುಂಬ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೆ. ಬಟ್ ಇದೇ ಮೊದಲನೇ ಬಾರಿ ನಾನು 25 ದಿವಸದಲ್ಲೇ ಶೆಡ್ಯೂಲ್ನ ಮುಗಿಸ್ಕೊಂಡು ಒಂದೇ ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡಿರೋದಂದರೆ ಇದೇ ಮೊದಲನೇ ಸತಿ. ಆ್ಯಂಡ್ ಅವರು 30 ದಿವಸದ ಒಂದು ಶೆಡ್ಯೂಲ್ ತಗೊಂಡಿದ್ರು. ಬಟ್ ಟೆಕ್ನಿಕಲ್ ಇಶ್ಯೂಸ್ ಇದ್ರೂ 25 ದಿವಸದಲ್ಲೇ ಅವ್ರು ಫಿನಿಷ್ ಮಾಡಿದ್ರು. ಐ ಥಿಂಕ್ ಅದೊಂದು ಮೆಚ್ಚಲೇಬೇಕಾಗಿರುವಂಥ ಕಾರ್ಯಕ್ರಮಗಳು ಅಂತ ಹೇಳ್ಬೋದು. ಇನ್ನು ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ಪದ್ಮಜಮ್ಮ ಆಗಿರ್ಬೋದು, ರಾಜ್ ಪಾಲ್ವಾರಿ ಸರ್ ಆಗಿರ್ಬೋದು, ನಾಗೇಶ್ ಮಯ್ಯ ಸರ್ ಆಗಿರ್ಬೋದು, ಸಮೀಕ್ಷಾಮ್ಮ ಆಗಿರ್ಬೋದು, ಇವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಎಲ್ಲದರಲ್ಲೂ ಅಷ್ಟೇ, ಅಂದರೆ ಏನೇನು ಪಾತ್ರಗಳು ಒಬ್ರೊಬ್ರಿಗಿತ್ತು ಆ ಪಾತ್ರಗಳನ್ನ ಕರೆಕ್ಟಾಗಿ ನಿಭಾಯಿಸಿದ್ದಾರೆ. ಅಂದರೆ ನಾವು 100% ಎಫೆಕ್ಟ್ಗಿಂತ 200% ಎಫರ್ಟ್ಸ್ನ ಕೊಟ್ಟು ನಾವು ಮಾಡಿದ್ದೀವಿ. ಬಿಕಾಸ್ ಪ್ರತಿ ಸತಿ ನನ್ನ ಒಂದು ಪಾತ್ರದ ಬಗ್ಗೆ ನಾನು ಹೇಳಬೇಕಂದ್ರೆ ನನಗೆ 10 ಗಂಟೆ ಆಗಿದ ತಕ್ಷಣ ಡೈರೆಕ್ಟರ್ ಯಾವಾಗಲೂ ಹೇಳ್ತಾಯಿದ್ರು ಹೋಗಿ ಮಲ್ಕೊಳ್ಳಿ ಅಂತ. ಬಟ್ ನಾನು ಮಲ್ಕೊತಾ ಇರಲಿಲ್ಲ, ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಬಿಕಾಸ್ ನನಗೆ 100%ಗಿಂತ 200% ಎಫರ್ಟ್ಸ್ನ ಹಾಕಬೇಕು. ನನಗೆ ಏನೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆಯೋ ಅದನ್ನು ಪೂರ್ಣಗೊಳಿಸ್ಕೊಬೇಕು ಅಂತ ನನ್ನಲ್ಲಿತ್ತು. ಎಷ್ಟಾಗುತ್ತೋ ಅಷ್ಟು ಶ್ರಮನ ವಹಿಸಿ ನಾನು ಮಾಡಿದ್ದೀನಿ ಈ ಒಂದು ಇದರಲ್ಲಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಇನ್ನೂ ಒಂದು ಚಿಕ್ಕ ಮಗು ಪಾತ್ರ ಮಾಡಿದ್ದಾಳೆ ರಿಧಿ ಅಂತ. ಅವಳು ಅಷ್ಟೇ ಅವಳ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾಳೆ. ಬಿಕಾಸ್ ಚಿಕ್ಕ ಮಕ್ಕಳ ಕೈಯಿಂದ ಒಂದು ಅಭಿನಯ ಮಾಡೋದು ತುಂಬಾ ರಿಸ್ಕಿ ಅಂತ ನಾನು ಅನ್ನಿಸ್ಕೊಂತೀನಿ. ಬಿಕಾಸ್ ಒಂದು ಚಿಕ್ಕ ಮಗು ಅದನ್ನು ಕ್ಯಾಚ್ ಮಾಡ್ಕೊಂಡು ಡೈಲಾಗ್ನ ಹೇಳೋದು ಸ್ವಲ್ಪ ಕಷ್ಟ ಇದೆ. ಬಟ್ ಅವಳು ತುಂಬಾ ಕ್ಯಾಚಿ ಇದ್ಲು. ಏನಾದರೂ ಒಂದು ಹೇಳಿದ್ರು ಇಮ್ಮಿಡಿಯೇಟಾಗಿ ಅದನ್ನು ಮಾಡ್ತಾಯಿದ್ವಿ. ಅವಳಿಂದನೂ ನಮಗೆ ತುಂಬಾ ಉಪಯೋಗ ಆಯಿತು. ಯಾಕಂದರೆ ಅವಳಿಂದನೂ ಎಲ್ಲೂ ನಮಗೆ ತೊಂದರೆ ಆಗಿಲ್ಲ. ಅಂದರೆ ರೀಟೇಕ್ಸ್ ಆಗೋದಾಗಿರ್ಬೋದು ಏನೂ ಆಗಿಲ್ಲ. ಇನ್ನು ಸೆಕೆಂಡ್ ಹೀರೋಯಿನು ಪ್ರಿಯಾ ಹೆಗ್ಡೆ ಅವರು ದೀಪಿಕಾ ಪಾತ್ರನ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಹೀರೋ ಬಗ್ಗೆ ಅಂದರೆ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ತುಂಬ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಈ ಟೀಮ್ ಹೇಳಬೇಕು ಅಂದರೆ ಇದು ನನಗೆ ಯಾವುದೇ ರೀತಿಯಾದ ಶೂಟಿಂಗ್ ಟೀಮ್ ಥರ ಅನಿಸಿಲ್ಲ. ಇದು ಆ್ಯಕ್ಚುಲಿ ನನಗೆ ಹೇಳಬೇಕಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ನಾವು ಹೇಗೆ ಈ ಒಂದು ಸಿನಿಮಾ ಮಾಡಿದ್ದೀವೋ ಆ್ಯಕ್ಚುಲಿ ಈ ಸೆಟ್ಟೇ ಆ್ಯಕ್ಚುಲಿ ನನಗೆ ಫ್ಯಾಮಿಲಿ ಥರ ಅಂತ ಹೇಳ್ಬೋದು. ನನಗೆ ಯಾವತ್ತೂ ಶೂಟಿಂಗಿಗೆ ಹೋಗಿ ಒಂದು ಶೂಟ್ ಮುಗಿಸ್ಕೊಂಡು ಬಂದಿದ್ದ ಥರ ಇರಲಿಲ್ಲ. ಒಂದು ಫ್ಯಾಮಿಲಿ ಟ್ರಿಪ್ಪಲ್ಲಿ ಹೋಗಿ ಏನೋ ಒಂದು ಮೆಮೊರೀಸ್ನ ರೀಕಲೆಕ್ಟ್ ಮಾಡಿ ಬಂದಿದ್ದ ಥರ ಇತ್ತು. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಇದೇ ಫೆಬ್ರವರಿ 21ನೇ ತಾರೀಕು ನಮ್ಮ ಸಿನಿಮಾ ಒಲವಿನ ಪಯಣ ಬಿಡುಗಡೆ ಆಗ್ತದೆ. ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಒಂದಂತೂ ನಾನು ಗ್ಯಾರಂಟಿ ಕೊಡ್ಬೋದು, ನಿಮ್ಮ ಚಿತ್ರನ ನೋಡಿದ ಮೇಲೆ ಹೊರಗೆ ಬಂದ ಮೇಲೆ 100% ನಿಮ್ಮ ಕಣ್ಣಲ್ಲಿ ನೀರಿರುತ್ತೆ. ಅದು ಆನಂದ ಬಾಷ್ಪನ ಇಲ್ಲಾಂದರೆ ದುಃಖದ ಕಣ್ಣೀರ ಅಂತ ನೀವೇ ಹೇಳಬೇಕಾಗುತ್ತೆ. ನಿಮ್ಮ ರಿವ್ಯೂಸ್ನ ನಾವು ಕಾಯ್ತಾ ಇರ್ತೀವಿ. ನಿಮ್ಮ ರಿವ್ಯೂಸ್ನ ಎಲ್ಲ ತಿಳ್ಕೊಂಡ್ಮೇಲೆ ನಾವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ ಅಂತ ಕೇಳ್ಕೊತೀವಿ. ಎಲ್ಲರೂ ಹೋಗಿ 21ನೇ ತಾರೀಕು ನಮ್ಮ ಸಿನಿಮಾನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಲವಿನ ಪಯಣ ಚಿತ್ರದ ಕತೆ ಮತ್ತು ನಿರ್ಮಾಪಕರಾದ ನಾನು ನಾಗರಾಜ್ ಎಸ್ ಮುಳುಗುನ್. ಮೂಲತಃ ಗುಳೇದಗುಡ್ಡ ನೇಕಾರ ಊರಿನ ಒಬ್ಬ ಕಲಾವಿದರ ಮಗ. ನಮ್ಮ ತಂದೆ ಹೆಸರು ಶಂಕರಪ್ಪ ಮಲ್ಲಪ್ಪ ಮುಳುಗುನ್. ನಂದು ವಿದ್ಯಾಭ್ಯಾಸ ಎಲ್ಲ ಗುಳೇದಗುಡ್ಡದಲ್ಲೇ ಆಗಿರೋದು. ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ನನ್ನ ಪಯಣನ ಶುರು ಮಾಡಿಕೊಂಡೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟಾಗಿ ಅಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ. ನಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹುಟ್ಟಿದ್ದು